ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪದ್ಯಪಾಠ ಬ್ಯೂಟಿ ಅಂತಕ್ಕಂಥ ಪದ್ಯದ ಎಕ್ಸರ್ಸೈಸ್ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಒಂದು ಪಾಠವನ್ನು ಶುರು ಮಾಡ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ಸೊ ನಿಮಗೆ ಪ್ರತಿ ಪಾಠದ ಪ್ರಶ್ನೋತ್ತರಗಳು ಸಿಗ್ತವೆ. ಅವುಗಳನ್ನ ಹೋಗಿ ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳಿಗೂ ಕೂಡ ಲಿಂಕ್ ಇದ್ದಾವೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಬ್ಯೂಟಿ ಪದ್ಯದ ಪ್ರಶ್ನೋತ್ತರಗಳು. C1 ಪ್ರಶ್ನೆ 1, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್, ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಅದರ್ಸ್ ಅಂತ ಕೇಳಿದರು. ಸೊ ದೇರ್ ಇಸ್ ಅ ಫಸ್ಟ್ ಕ್ವಶನ್, ಲಿಸ್ಟ್ ಔಟ್ ದ ಥಿಂಗ್ಸ್ ವೇರ್ ಬ್ಯೂಟಿ ಕ್ಯಾನ್ ಬಿ ಸೀನ್ ಡ್ಯೂರಿಂಗ್ ದ ಡೇ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ beauty is seen in the sunlight, in the trees and the birds. It can be seen in the fields where people grow crops and dance for their harvest is the right answer. ಪ್ರಶ್ನೆ 2, the poet says beauty is heard in the night. Pick out any two things of beauty from the poem that are seen at night ಅಂತ ಕೇಳಿದರು. So the answer is beauty is heard in the wind sighing and rain falling is the answer. ಪ್ರಶ್ನೆ 3, read the first and second stanza of the poem again. Note the following phrases: corn growing, people working or dancing, wind sighing, then rain falling, a singer chanting antakanta kottidru. So these could be written as corn that is growing, people who are working or dancing ittu. Next, can you rewrite the other phrases like this? Why do you think the poet uses the shorter phrases anta kelidare? ಸೊ ವೈಂಡ್ ದ್ಯಾಟ್ ಈಸ್ ಸಾಯಿಂಗ್, ರೇನ್ ದ್ಯಾಟ್ ಈಸ್ ಫಾಲಿಂಗ್, ಅ ಸಿಂಗರ್ ಹೂ ಈ ಚಾಂಟಿಂಗ್ ಅಂತಕ್ಕಂಥದ್ದು ಬರೀಬೇಕು. ಸೊ ಏಕೆಂದರೆ ದ ಪೋಯಸ್ ಮಟ್ ಹ್ಯಾವ್ ಯೂಸ್ಡ್ ಶಾರ್ಟ್ ಫ್ರೇಜಸ್ ಫಾರ್ ಮೇಕಿಂಗ್ ಅ ರೈಟ್ ರೈಮ್ ಸ್ಕೀಮ್ ಆ್ಯಂಡ್ ಫಾರ್ ದ ಪ್ರಾಪರ್ ಲುಸಿಡ್ ಮೀನಿಂಗ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಫೋರ್ತ್ ಕ್ವಶನ್ಸ್ಗೆ ಬರ್ತೀನಿ. ದ ಪೋಯಟ್ ಸೇಸ್ ಬ್ಯೂಟಿ ಈಸ್ ಸೀನ್ ಆ್ಯಂಡ್ ಬ್ಯೂಟಿ ಈಸ್ ಹರ್ಡ್. ಲಿಸ್ಟ್ ಔಟ್ ದ ಬ್ಯೂಟಿಫುಲ್ ಥಿಂಗ್ಸ್ ಯು ಹ್ಯಾವ್ ಸೀನ್ ಆರ್ ಹರ್ಡ್ ಅಂತ ಕೇಳಿದರು. ಆನ್ಸರ್ ಈಸ್ I have seen beauty in the painting, chirping of birds and in the portraits. I have heard the rustling leaves and beating of drums ಅಂತಕ್ಕದನ್ನು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ಫಿಫ್ತ್ ಕ್ವಶನ್ಸ್ಗೆ ಬರ್ತೀನಿ. The poet says beauty is in yourself. What things does she mention here? When does she want us to follow them ಅಂತ ಕೇಳಿದರು. Beauty can be found in good deeds, happy thoughts and in good actions. We should follow them in our dreams, in our work and even in our sleep ಅಂತಕ್ಕಂಥ ಉತ್ತರದಲ್ಲಿ ನೀವು ಕೊಡಬೇಕು. ಸಿಕ್ಸ್ ಕ್ವಶನ್, ರೈಟ್ ಅ ಪ್ಯಾರಾಗ್ರಾಫ್ ಅಬೌಟ್ ಬ್ಯೂಟಿ. ಯು ಕ್ಯಾನ್ ಯೂಸ್ ಯುವರ್ ಓನ್ ಐಡಿಯಾಸ್ ಅಲಾಂಗ್ ವಿತ್ ದ ಐಡಿಯಾಸ್ ಇನ್ ದಿ ಪೋಯಮ್. ಆನ್ಸರ್ ಈಸ್ ಬ್ಯೂಟಿ ಈಸ್ ಅ ಕಾಂಬಿನೇಷನ್ ಆಫ್ ಕ್ವಾಲಿಟೀಸ್ ದಟ್ ಗಿವ್ ಪ್ಲೀಸರ್ ಟು ಅವರ್ ಐಸ್ ಆ್ಯಂಡ್ ಮೈಂಡ್. ಇಟ್ ಹ್ಯಾಸ್ ಸೂತಿಂಗ್ ಇಫೆಕ್ಟ್. ಇಟ್ ಬೂಸ್ಟ್ಸ್ ಅಪ್ ಅವರ್ ಪಾಸಿಟಿವ್ ಇಮ್ಯಾಜಿನೇಷನ್. It enhances our potentialities. It sets us on the right path and prepare us to achieve our final goal. We can see beauty in blooming flowers, moving clouds, rainbows, etc. Likewise, we can hear beauty in the running water of the rivers, in the cool breeze that blows gently. We can perceive beauty in someone's good and kind actions ಅಂತ ಬರೆದ್ರೆ ಸಾಕು. ಲಾಸ್ಟ್ ಕ್ವಶನ್ ಇತ್ತು. ಎಸ್, ಏನಿದೆ ಅಂದರೆ the phrase wind sighing is personification. Give two more examples of personifications. You may take the help of your teacher. Good deeds, happy thoughts or other examples ಅಂತ ಬರೀಬೇಕು. ಇದು ಪರ್ಸಾನಿಫಿಕೇಷನ್ಸ್ಗೆ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ಸ್ಗಳು. ಇಷ್ಟಿತ್ತು ಸ್ನೇಹಿತರೆ 8th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಫಸ್ಟ್ ಪೋಯಮ್ ಬ್ಯೂಟಿ ಪದ್ಯದ ಎಕ್ಸರ್ಸೈಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.